ಹಲೋ ಫ್ಯಾಮಿಲಿ, ವೆಲ್ಕಮ್ ಟು ಮೈ TGS ಫ್ಯಾಷನ್ಸ್ ಯೂಟ್ಯೂಬ್ ಚಾನಲ್. ನಾನು ಈ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮನೆಯಲ್ಲೇ ಮಾಡ್ಕೊಬೋದಾದಂಥ ಥ್ರೆಡ್ ಬ್ಯಾಂಗಲ್ಸ್, ಇಯರಿಂಗ್ಸ್ ಈ ರೀತಿ ತುಂಬ ವಸ್ತುಗಳನ್ನ ತೋರಿಸ್ಕೊಡ್ತೀನಿ. ಇವತ್ತು ನಾನು ನಿಮಗಿಲ್ಲಿ ಏರ್ ಬೋ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಬನ್ನಿ, ನಾನಿಲ್ಲಿ ಈ ಕಲರ್ದು ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ. 23-26 ಇಂಚಸಲ್ಲಿ ತೊಗೊಳ್ಳಿ. ಅದಾದಮೇಲೆ ಇದನ್ನು ಹೀಗೆ ಉಲ್ಟಾ ಹಾಕಿ ಅರ್ಧಕ್ಕೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಇದನ್ನು ಸೆಟ್ ಮಾಡಿಕೊಂಡು ಇದನ್ನು ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಆಗ ಅದು ನೀಟಾಗಿ ಕೂರುತ್ತೆ. ನೋಡಿ, ನಾನಿಲ್ಲಿ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಈಗ ಇದನ್ನು ಅರ್ಧಕ್ಕೆ ಹೀಗೆ ಫೋಲ್ಡ್ ಮಾಡಿಕೊಂಡು ಈ ಸೈಡ್ನು ಕೂಡ ಅದ್ರ ಮೇಲೆ ಬರೋ ಹಾಗೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆಗ ಅದು ಓಪನ್ ಆಗೋ ಚಾನ್ಸಸ್ ಇರೋದಿಲ್ಲ, ನೀಟಾಗಿ ಕೂರುತ್ತೆ. ನೋಡಿ, ಈಗ ಇದನ್ನು ನಾನು ತೋರಿಸ್ತಿರೋ ರೀತಿಯಲ್ಲೇ ನೆರಿಗೆ ಹಿಡಿತೀವಲ್ಲ ಆ ರೀತಿಯಲ್ಲಿ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ, ಒಂದ್ರ ಮೇಲೆ ಒಂದು. ಆವಾಗ ಅದು ಈ ರೀತಿ ಕಾಣಿಸುತ್ತೆ. ನಿಮಗೆ ಬಂದಿಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಓಪನ್ ಮಾಡಿ ಮತ್ತೆ ಟ್ರೈ ಮಾಡಿ, ಬರುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೋಡಿ, ಈಗ ಇದು ಈ ರೀತಿ ಬಂದಿದೆ ಅಲ್ಲ. ಈಗ ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಈ ಮಧ್ಯದಕ್ಕೆ ದಾರದಲ್ಲಿ ನಾವು ನಾಟ್ ಹಾಕ್ಕೊಳ್ಳೋಣ. ಈ ರೀತಿ ಸುತ್ತಿ ನೀಟಾಗಿ ಅದು ಬಿಚ್ಕೊಂಡೇ ಇರೋ ಹಾಗೆ ಗಂಟು ಹಾಕೋಣ. ನೀವು ಜಸ್ಟ್ ದಾರದಲ್ಲೂ ಕೂಡ ಇದನ್ನು ಗಂಟು ಹಾಕ್ಕೊಳ್ಬೋದು ಅಥವಾ ಸೂಜಿಲಿ ಕೂಡ ಹೊಲ್ಕೊಳ್ಬೋದು. ಇದನ್ನು ಮಿಷಿನಲ್ಲಿ ಇನ್ನೂ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಇವತ್ತು ನಮ್ಮ ಮನೇಲಿ ಕರೆಂಟ್ ಇಲ್ದಿರೋದ್ರಿಂದ ನಾನು ಹಾಗೆ ಮಿಷಿನ್ ಇಲ್ದವರು ಕೂಡ ಹೇಗೆ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಿಷಿನಲ್ಲಿ ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ರೀತಿ ನೀಟಾಗಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೊಂಡ್ಬಿಡಿ. ಸೂಜಿ ಅದರಿಂದ ತೆಗೆದು ಕಟ್ ಮಾಡಿ. ನೋಡಿ, ಹೀಗೆ ಕಾಣುತ್ತೆ. ಇದಾದಮೇಲೆ ಇನ್ನೂ ಒಂದು ಪೀಸ್ನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲಿ ಜಸ್ಟ್ 10x20 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಸೈಡಲ್ಲಿರೋವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡಿ. ಓಕೆ, ಇದು ಕಟ್ ಮಾಡಿ ಇದು ಕೆಳಗಡೆ ವಿ ಶೇಪಲ್ಲಿ ಬರಬೇಕಲ್ವಾ, ಅದಕ್ಕೆ ನಾವಿಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ತುದಿಗಳನ್ನ ಅಡ್ಜಸ್ಟ್ ಮಾಡ್ಕೊಂಡು ಕೆಳಗಡೆಯಿಂದ ಇದನ್ನು ಟ್ರಯಾಂಗಲ್ ಶೇಪಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಆಗ ಅದು ಬೋ ಶೇಪ್ ಬರುತ್ತೆ. ನಾವು ಮಿಷಿನ್ ಇದ್ದು ಹೊಲಿಯೋದಾದರೆ ಈ ರೀತಿ ಕಟ್ ಮಾಡೋ ನೆಸೆಸಿಟಿ ಬರಲ್ಲ, ಅದಕ್ಕೆ ಬೇರೆಯೇ ಫಾರ್ಮ್ಯಾಟ್ ಬರುತ್ತೆ. ಅದು ಕೂಡ ನಾನು ನಿಮಗೆ ಬೇಕಂದರೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ನನಗೆ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಆಗಲೇ ತೋರಿಸ್ದ ಹಾಗೇ ಇದನ್ನು ಕೂಡ ನೀಟಾಗಿ ನೆರಿಗೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸೆಟ್ ಮಾಡಿಕೊಂಡು, ನೋಡಿ ಇನ್ನೊಂದು ಸಲ ತೋರಿಸ್ತೀನಿ. ಈ ರೀತಿ ನೀಟಾಗಿ ನೆರಿಗೆ ಇಟ್ಕೊಳ್ಳಿ. ಮಧ್ಯದಲ್ಲಿ ನೀಟಾಗಿ ಇಟ್ಕೊಂಡು ಇದನ್ನು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡಾದಮೇಲೆ ಇದನ್ನು ಕೂಡ ದಾರದಿಂದ ಓಪನ್ ಆಗದೆ ಇರೋ ಹಾಗೆ ಇಲ್ಲಿ ಕಟ್ಕೊಳ್ಳೋಣ ನಾವು. ನೋಡಿ, ಹೀಗೆ ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಆದರೆ ಲಾಸ್ಟ್ ಟೈಮ್ ತೋರಿಸ್ದಾಗೆ ದಾರನ ಕಟ್ ಮಾಡಬೇಡಿ, ಓಪನ್ ಆಗದೆ ಇರೋ ಹಾಗೆ ಇದನ್ನು ನೀಟಾಗಿ ನಾಟ್ ಹಾಕಿ. ಹೀಗೆ ಇಷ್ಟೇ ಹಾಕಬೇಕಂತ ಏನಿಲ್ಲ, ಓಪನ್ ಆಗದೆ ಇರೋ ಹಾಗೆ ಸ್ವಲ್ಪ ನಾಟ್ ಹಾಕ್ಕೊಳ್ಳಿ. ಈಗ ಮೊದಲು ರೆಡಿ ಮಾಡಿಟ್ಟಿದ್ವಲ್ಲ ನಾವು ಬೋನ, ಇದನ್ನು ಕೂಡ ಕರೆಕ್ಟಾಗಿ ಅದ್ರ ಸೆಂಟ್ರಾಗಿಟ್ಟು ಇದ್ರ ಜೊತೆಗೆ ಒಂದು 3-4 ರೌಂಡ್ಸ್ ನಾಟ್ ಹಾಕ್ಕೊಳ್ಳಿ. ಇದು ಬಟ್ಟೆ ಅದಕ್ಕೆ ದಾರಕ್ಕೆ ಸಿಗದೆ ಇರೋ ಹಾಗೆ ಸೈಡಿಗೆ ತೊಗೊತ ನೀಟಾಗಿ ನೋಡಿಕೊಂಡು ನಾಟ್ ಹಾಕಿ. ಆಮೇಲೆ ನೀವು ಬೇಕಂದರೆ ಸೂಜಿಯಲ್ಲಿ ಓಪನ್ ಆಗದೆ ಇರೋ ಹಾಗೆ ನೋಡಿ ಈ ರೀತಿ ನೀಟಾಗಿ ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲ ದಾರದಲ್ಲೂ ಕೂಡ ಹಾಗೇ ಲಾಕ್ ಮಾಡ್ಬೋದು,
ಬಟ್ ಹೀಗೆ ಸೂಜಿಯಲ್ಲಿ ಲಾಕ್ ಮಾಡಿದ್ರೆ ತುಂಬ ನೀಟಾಗಿ ಸೆಕ್ಯೂರಾಗಿ ಕುತ್ಕೊಳುತ್ತೆ ನೋಡಿ. ಈ ರೀತಿ ದಾರದ ಒಳಗಿಂದ ತೊಗೊಂಡು ಬಟ್ಟೆಗಳು ಯಾವುದು ಸಿಗಾಕೊಂಡೇ ಇರೋ ಹಾಗೆ ನೋಡಿಕೊಂಡು ಈ ರೀತಿ ನಾಟ್ ಹಾಕ್ಕೊಳ್ಳಿ. ನೀಟಾಗಿ ಹೀಗೆ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ಥ್ರೆಡ್ನ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಇದು ಈಗ ಈ ರೀತಿ ನೀಟಾಗಿ ಕಾಣುತ್ತೆ. ಏನಾರ ಪ್ರಾಬ್ಲಮ್ ಆಗಿದರೆ ಅಥವಾ ಏನಾರು ಓಪನ್ ಆಗಿದರೆ ನೀವು ಮತ್ತೆ ಅದನ್ನು ಸೆಟ್ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಸೆಟ್ ಮಾಡಿದ್ಮೇಲೆ ಇದೀಗ ಹೀಗೆ ಕಾಣ್ತಾ ಇದೆ. ನಾವು ಒಂದು ಚಿಕ್ಕ ಬಟ್ಟೆ ಪೀಸ್ನ ತೊಗೊಳ್ಬೇಕಾಗತ್ತೆ, ಯಾಕಂದರೆ ಆ ದಾರ ಕಾಣಲ್ಲ ಅಂತ ಹೇಳಿದ್ನಲ್ಲ. ಅದನ್ನು ಹೇಗೆ ಕವರ್ ಮಾಡೋದು ಅಂದರೆ ಇದೇ ರೀತಿಯೇ. ಜೊತೆಗೆ ಇಲ್ಲಿ ನಾವೊಂದು ಹಿಂದೆ ಫಿಕ್ಸ್ ಮಾಡೋದಕ್ಕೆ ಕ್ಲಿಪ್ ಕೂಡ ಹಾಕಬೇಕಾಗತ್ತೆ, ಅದನ್ನು ಕೂಡ ಈ ಥ್ರೆಡ್ಡಲ್ಲೇ ಕವರ್ ಮಾಡ್ತೀನಿ. ನೋಡಿ, ಈಗ ಒಂದು ಗಮ್ ತೊಗೊಂಡು, ಅಂದರೆ ಯಾವುದ್ಯಾವುದೋ ಗಮ್ ಅಲ್ಲ, ಅದಕ್ಕೆ ಅಂತಲೇ ಗಮ್ ಬರುತ್ತೆ, ಅದನ್ನು ಹೀಗೆ ಗಮ್ನ ಚೆನ್ನಾಗಿ ಅಪ್ಲೈ ಮಾಡಿ. ಸ್ವಲ್ಪ ಹಿಂದೆ ಮುಂದೆ ಬಟ್ಟೆ ಯಾವುದು ಬಂದಿದೆ ಅಂತ ನೋಡಿಕೊಂಡು ಹೀಗೆ ನೀಟಾಗಿ ಮಧ್ಯದಲ್ಲಿ ಹಿಂದಕ್ಕೆ ತಗೊಂಡು ಇದನ್ನು ಸೆಟ್ ಮಾಡ್ಕೊಳ್ಳಿ. ಹಿಂದೆ ಕೂಡ ನೀಟಾಗಿ ಗಮ್ ಅಪ್ಲೈ ಮಾಡಿ, ಅದು ಓಪನ್ ಆಗದೇ ಇರೋ ಹಾಗೆ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಗಮ್ ಅಪ್ಲೈ ಮಾಡಿಬಿಟ್ಟು ಬಟ್ಟೆನ ಸೆಕ್ಯೂರ್ ಮಾಡ್ಕೊಳ್ಳಿ. ನಾವೆಷ್ಟು ನೀಟಾಗಿ ಗಮ್ನ ಅಪ್ಲೈ ಮಾಡ್ತೀವೋ ಅಷ್ಟು ಬಾಳಿಕೆ ಬರುತ್ತೆ, ಅಷ್ಟು ನೀಟಾಗಿ ಕೂರುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಈ ರೀತಿ ಕ್ಲಿಪ್ಪಲ್ಲಿ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಥರ ಕ್ಲಿಪ್ಸ್ಗಳಲ್ಲಿ ಮಾಡ್ಬೋದು. ನಾನಿವತ್ತು ಜಸ್ಟ್ ಮಿಷಿನ್ ಇಲ್ಲದೆ ತೋರಿಸ್ತಾ ಇರೋದ್ರಿಂದ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಳಗಿಂದ ದಾರನ ತೊಗೊಂಡು ನೀಟಾಗಿ ಅದನ್ನು ಅಂಟಿಸ್ಕೊಳ್ಬೇಕು. ಆ ಕ್ಲಿಪ್ಪಿಗೆ ಕೂಡ ಗಮ್ ಹಾಕಿ ನೀಟಾಗಿ ಈ ರೀತಿ ಟೈಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ರೌಂಡ್ ಬೇಕಾದ್ರೆ ಬಂದು ಈ ರೀತಿ ಇನ್ನೊಂದು ಸಲ ಸೆಕ್ಯೂರ್ ಮಾಡ್ಕೊಬೋದು, ಆಗ ಅದು ಟೈಟಾಗಿ ನೀಟಾಗಿ ಕೂರುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು ಸ್ವಲ್ಪ ಗಮ್ ಹಾಕಿ ಅದನ್ನು ನೀಟಾಗಿ ಅಂಟಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಈಗ ಹೇಗೆ ಕಾಣ್ತಾ ಇದೆ ಅಂತ. ಇದನ್ನು ಹೀಗೆ ಕೂಡ ಹಾಕ್ಬೋದು, ಬಟ್ ಇದ್ರ ಜೊತೆಗೆ ನಾನು ಇನ್ನೂ ಸ್ವಲ್ಪ ಇದನ್ನು ಚೆನ್ನಾಗಿ ಕಾಣಲಿ ಅಂತ ಆ ಮಧ್ಯದಲ್ಲಿ ನಾವು ಬಟ್ಟೆ ಪೀಸ್ ಕೊಟ್ಟಿದ್ದೀವಲ್ಲ, ಅದಕ್ಕೆ ಈ ರೀತಿ ಗ್ರೀನ್ ಮತ್ತು ಗೋಲ್ಡ್ ಕಲರ್ ಸ್ಟೋನ್ ಬೀಡ್ಸ್ದು ಚೈನ್ ಇದೆ. ಅದನ್ನು ಅಳತೆ ತೊಗೊಂಡು ನೋಡಿ, ಎಲ್ಲಿಂದ ಎಷ್ಟರಿಂದ ಎಷ್ಟುವರೆಗೂ ಬೇಕು ಅಂತ ನೀಟಾಗಿ ಅಳತೆ ತೊಗೊಂಡು ಅಲ್ಲೇ ಕಟ್ ಮಾಡಿಕೊಂಡು ಸ್ಟಿಕ್ ಮಾಡೋಣ. ಇಷ್ಟಕ್ಕೆ ನೀಟಾಗಿ ಅಳತೆ ನೋಡ್ಕೊಂಡು ಕಟ್ ಮಾಡ್ಕೊತೀನಿ ನಾನೀಗ. ಇದಕ್ಕೆ ಇನ್ನು ಬೇರೆ ಬೇರೆ ರೀತಿ ಸ್ಟೋನ್ಸ್, ಮುತ್ತು ಎಲ್ಲ ಕೂಡ ಹಾಕ್ಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋ ಮಾಡಿ ನಿಮಗೆ ಹೇಗೆ ಬೇರೆ ಬೇರೆ ರೀತಿ ಬೋಸ್, ಸ್ಕ್ರಂಚಸ್ನ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇವಾಗ ಇದನ್ನು ಜಸ್ಟ್ ಮಿಷಿನ್ ಇಲ್ಲದೆ ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕು. ನೋಡಿ, ನಾನು ಅದ್ರ ಜೊತೆ ಇನ್ನೊಂದು ಲೇಯರ್ ಗ್ರೀನ್ ಕಲರ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ಅಳತೆಗೆ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಇದನ್ನು ಜಸ್ಟ್ ಯಾವುದೇ ರಬ್ಬರ್ ಬ್ಯಾಂಡ್ ಇಲ್ಲದೆ ಹಾಗೆ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇವಾಗ ಇದನ್ನು ತೊಗೊಂಡು ಅದೇ ಗಮ್ ತೊಗೊಂಡು ಅಂಟಿಸ್ಕೊಳ್ಳೋಣ. ಸ್ವಲ್ಪ ಗಮ್ನ ನೀಟಾಗಿ ಅಪ್ಲೈ ಮಾಡಿ, ನಾನಿಲ್ಲಿ ಫಸ್ಟ್ ಗ್ರೀನ್ ಕಲರ್ ಸ್ಟೋನ್ದು ಚೈನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ಪಕ್ಕದಲ್ಲಿ ವೈಟ್ ಸ್ಟೋನ್ದು ಸ್ಟಿಕ್ ಮಾಡ್ಕೊತೀನಿ. ಇದೇ ರೀತಿ ಇದ್ರ ಪಕ್ಕದಲ್ಲಿ ಇನ್ನೊಂದು ಗ್ರೀನ್ ಕಲರ್ ಸ್ಟೋನ್ನು ಕೂಡ ನಾನು ಸ್ಟಿಕ್ ಮಾಡ್ಕೊತೀನಿ. ಈ ರೀತಿ ಗಮ್ನ ಅಪ್ಲೈ ಮಾಡಿ ನೀಟಾಗಿ ಮೂರನ್ನು ಸೆಟ್ ಮಾಡ್ಕೊಳ್ಳಿ. ಈ ರೀತಿ ಈಗ ನೋಡಿ, ಇದಕ್ಕೆ ಬೇರೆ ಥರನೇ ಲುಕ್ ಬಂತು, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನು ನೀವು ಬೈ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಸ್ಕ್ರೀನ್ ಮೇಲೆ ನಾನು ವಾಟ್ಸಪ್ ನಂಬರ್ನ ಕೂಡ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.